UAE ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಾಯದ್ 4 ಗಂಟೆ ಏರ್ ಟ್ರಾವೆಲ್ ಮಾಡಿ ಭಾರತಕ್ಕೆ ಬರ್ತಾರೆ. PM ಮೋದಿ ಪ್ರೋಟೋಕಾಲ್ಗಳನ್ನ ಬ್ರೇಕ್ ಮಾಡಿ ಸ್ವತಃ ತಾವೇ ಏರ್ಪೋರ್ಟಿಗೆ ಹೋಗಿ ಅವರನ್ನ ವೆಲ್ಕಮ್ ಮಾಡ್ತಾರೆ. ಆದ್ರೆ UAE ಪ್ರೆಸಿಡೆಂಟ್ 2-3 ಗಂಟೆ ಒಳಗಡೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಮುಗಿಸಿ ದಿಲ್ಲಿಯಿಂದ ಅವ್ರ ಫ್ಲೈಟ್ ನಲ್ಲಿ ವಾಪಸ್ UAEಗೆ ಹೋಗ್ತಾರೆ 3 ಗಂಟೆ ಒಳಗಡೆ. UAE ಪ್ರೆಸಿಡೆಂಟಿನ ಈ ಒಂದು ಸಡನ್ ಇಂಡಿಯಾ ವಿಸಿಟಿನ ಬಗ್ಗೆ, ಅವ್ರು ನಡೆಸಿರೋ ಈ ಒಂದು ಮೀಟಿಂಗಿನ ಬಗ್ಗೆ ಇಂಟರ್ನ್ಯಾಷನಲಿ ಈಗ ನ್ಯೂಸ್ ಆಗ್ತಾ ಇದೆ. ಈ ಒಂದು ಮೀಟಿಂಗ್ ನಲ್ಲಿ ಈಗ ಏನೆಲ್ಲ ಡಿಕ್ಲೇರ್ ಮಾಡಲಾಗಿದೆ, ಇದರಿಂದ ಭಾರತಕ್ಕೆ ಏನು ಲಾಭ ಇದೆ, ಭಾರತ ಮತ್ತೆ UAE ಯಾವ ಹೊಸ ಡಿಫೆನ್ಸ್ ಫ್ಯಾಕ್ಟ್ ಅನ್ನ ಈಗ ಸೈನ್ ಮಾಡೋಕೆ ಮುಂದಾಗ್ತಾ ಇದೆ, ಮತ್ತೆ ಪಾಕಿಸ್ತಾನ ಯಾಕೆ ಈ ಒಂದು ಮೀಟಿಂಗ್ ಬಗ್ಗೆ ಫೇಕ್ ನ್ಯೂಸ್ಗಳನ್ನು ಹರಡಿಸ್ತಾ ಇದೆ, ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ಮಿಡಲ್ ಈಸ್ಟ್ ನಲ್ಲಿ 2 ರಿಚೆಸ್ಟ್ ಕಂಟ್ರಿ ಯಾವುದೆಲ್ಲ ಅಂದ್ರೆ, ಒಂದು ಸೌದಿ ಅರೇಬಿಯಾ, ಇನ್ನೊಂದು ಈ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯೂಶುವಲಿ ಈ ಮಿಡಲ್ ಈಸ್ಟ್ ನಲ್ಲಿ UAE ಮತ್ತೆ ಈ ಸೌದಿ ಅರೇಬಿಯಾದ ಮಧ್ಯ ಕಾಂಪಿಟೇಷನ್ ನಡೀತಾ ಇರುತ್ತೆ. ಈಗ ಈ UAE ಪ್ರಪಂಚದಲ್ಲೇ ಭಾರತಕ್ಕೆ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಮತ್ತೆ ಭಾರತ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲೂ 2ನೇ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಟ್ರೇಡ್ ನಲ್ಲಿ UAE ಮತ್ತೆ ಭಾರತ ಆಲ್ರೆಡಿ ದೊಡ್ಡ ಪಾರ್ಟ್ನರ್ಸ್. ಸೊ ಈ ಟ್ರೇಡ್ ಅನ್ನ ಇನ್ನೂ ಇನ್ಕ್ರೀಸ್ ಮಾಡೋದಕ್ಕೆ, ಭಾರತದ ಜೊತೆ ಕೆಲವೊಂದು ಡೀಲ್ಗಳನ್ನ ಮಾಡೋದಕ್ಕೆ UAE ಪ್ರೆಸಿಡೆಂಟ್ ಮತ್ತೆ ಅಲ್ಲಿನ ಕೆಲವೊಂದು ಮಿನಿಸ್ಟರ್ಗಳೆಲ್ಲ ರೀಸೆಂಟ್ ಆಗಿ ಭಾರತಕ್ಕೆ ಬಂದಿದ್ರು. ಸೊ ರೀಸೆಂಟ್ ಆಗಿ ನಡೆದ ಈ ಒಂದು ಮೀಟಿಂಗ್ ನಲ್ಲಿ ಮೇನ್ ಆಗಿ ಏನೆಲ್ಲ ಡಿಕ್ಲೇರ್ ಮಾಡಲಾಗಿದೆ ಅಂದ್ರೆ, UAE ಇನ್ ಮುಂದೆ ಭಾರತದ ದೊಲೇರಾ ಸ್ಮಾರ್ಟ್ ಸಿಟಿ, ಗಿಫ್ಟ್ ಸಿಟಿಯಲ್ಲಿ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ, ಮತ್ತೆ ಭಾರತದ ಸ್ಪೇಸ್ ಏಜೆನ್ಸಿ ಇಸ್ರೋ ಜೊತೆ ಈ UAE ಸ್ಪೇಸ್ ಏಜೆನ್ಸಿ ಜಾಯಿಂಟ್ ಆಪರೇಷನ್ ಗಳನ್ನ ಮಾಡೋದ್ರ ಬಗ್ಗೆ, ಮತ್ತೆ ಆಲ್ರೆಡಿ ಭಾರತ ಮತ್ತೆ UAE ಮಧ್ಯ $100 ಬಿಲಿಯನ್ ಗಿಂತನೂ ಜಾಸ್ತಿ ಟ್ರೇಡ್ ನಡೀತಾ ಇದೆ 2 ದೇಶದ ಮಧ್ಯ. ಈ ಟ್ರೇಡ್ ವಾಲ್ಯೂಮ್ ಅನ್ನ 2032 200 ಬಿಲಿಯನ್ ವರೆಗೆ ರೈಸ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಎಲ್ಲ ಡಿಸೈಡ್ ಮಾಡಲಾಗಿದೆ. ಇದೆಲ್ಲದಕ್ಕಿಂತ ಮೇನ್ ಆಗಿ ಈಗ ಹೈಲೈಟ್ ಆಗ್ತಿರೋದೇನೆಂದ್ರೆ, ಭಾರತ ಮತ್ತೆ UAE ಮಧ್ಯ ನಡೀತಾ ಇರೋ ಒಂದು ಹೊಸ ಡಿಫೆನ್ಸ್ ಪ್ಯಾಕ್ಟ್. ಈ ಡಿಫೆನ್ಸ್ ಡೀಲ್ ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ, ಆದ್ರೆ ಲೆಟರ್ ಆಫ್ ಇಂಟ್ರೆಸ್ಟ್ ಅನ್ನ ಸೈನ್ ಮಾಡಲಾಗಿದೆ. ಈ ಡಿಫೆನ್ಸ್ ಪ್ಯಾಕ್ಟ್ ಬಗ್ಗೆನೇ ಈಗ ಪಾಕಿಸ್ತಾನದ ಕೆಲವೊಂದು ನ್ಯೂಸ್ ಏಜೆನ್ಸಿಗಳು ಮತ್ತೆ ಕೆಲವೊಂದು ಫೇಕ್ ಅಕೌಂಟ್ಗಳೀಗ ಇಂಟರ್ನ್ಯಾಷನಲಿ ಕೆಲವೊಂದು ಫೇಕ್ ನ್ಯೂಸ್ ಅನ್ನ ಹರಡಿಸ್ತಾ ಇದೆ. ಏನಂದ್ರೆ, ರೀಸೆಂಟ್ ಆಗಿ ಪಾಕಿಸ್ತಾನ ಮತ್ತೆ ಈ ಸೌದಿ ಅರೇಬಿಯಾ ಒಟ್ಟು ಸೇರಿ ಒಂದು ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿಯನ್ನ ಸೈನ್ ಮಾಡಿತ್ತು. ಡಿಫೆನ್ಸ್ ಟ್ರೀಟಿ ಏನಂದ್ರೆ, ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನ ಈ ಎರಡರಲ್ಲಿ ಯಾವ್ದಾದ್ರು ಒಂದು ದೇಶದ ಮೇಲೆ ಬೇರೆ ದೇಶ ಬಂದು ಅಟ್ಯಾಕ್ ಮಾಡಿದ್ರು ಅದು ಎರಡೂ ದೇಶದ ಮೇಲೆ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ. ಸೊ ಇದನ್ನ ಇಸ್ಲಾಮಿಕ್ ನ್ಯಾಟೋ ಅಂತೆಲ್ಲ ಹೇಳಲಾಗ್ತಿದೆ. ಯಾಕಂದ್ರೆ ಒಂದ್ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೆ ಇನ್ನೊಂದು ದೇಶದ ಮೇಲೂ ಅಟ್ಯಾಕ್ ಅಂತ ಈ ರೀತಿ ಡಿಸೈಡ್ ಮಾಡೋದೆಲ್ಲ ನ್ಯಾಟೋದಲ್ಲಿ ನಡೀತಾ ಇತ್ತು ಮೊದಲು. ಫಾರ್ ಎಕ್ಸಾಂಪಲ್, ಸೌದಿ ಅರೇಬಿಯಾದ ಮೇಲೆ ಯಾವ್ದಾದ್ರು ದೇಶ ಅಟ್ಯಾಕ್ ಮಾಡ್ತಂದ್ರೆ ಪಾಕಿಸ್ತಾನದ ಆರ್ಮಿ ಸೌದಿ ಅರೇಬಿಯಾದ ಪರ ಯುದ್ಧ ಮಾಡತ್ತೆ. ಸೊ ಇದನ್ನ ಇಸ್ಲಾಮಿಕ್ ನ್ಯಾಟೋ ಅಂತೆಲ್ಲ ಹೇಳಲಾಗ್ತಾ ಇದೆ. ಮಿಡಲ್ ಈಸ್ಟ್ ನಲ್ಲಿ ಸೌದಿ ಅರೇಬಿಯಾದ ಸದ್ಯದ ಕಾಂಪಿಟೀಟರ್ ಯಾರಂದ್ರೆ UAE. ಡೈರೆಕ್ಟ್ ಆಗಿ ಇವೆರಡು ದೇಶ ಎನಿಮಿ ಏನು ಅಲ್ಲ, ಆದ್ರೆ ಫೈನಾನ್ಷಿಯಲಿ ಇವೆರಡು ದೇಶದ ಮಧ್ಯ ಕಾಂಪಿಟೇಷನ್ ನಡೀತಾ ಇರುತ್ತೆ. ಸೊ ಈಗ ಪಾಕಿಸ್ತಾನ ಏನ್ ಹೇಳ್ತಾ ಇದೆ ಅಂದ್ರೆ, ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆ ಒಂದು ಟ್ರೀಟಿ ನಡೆಸಿರೋದ್ರಿಂದ ಭಾರತ ಇಂಟೆನ್ಷನಲಿ UAE ಜೊತೆ ಡೈರೆಕ್ಟ್ ಆಗಿ ಒಂದು ಡಿಫೆನ್ಸ್ ಪ್ಯಾಕ್ಟ್ ಅನ್ನ ಸೈನ್ ಮಾಡ್ತಾ ಇದೆ. ಈ ಒಂದು ಡಿಫೆನ್ಸ್ ಪ್ಯಾಕ್ಟ್ ಸೈನ್ ಮಾಡೋದಕ್ಕೆ UAEಗೆ ಇಷ್ಟ ಇಲ್ಲ, ಆದ್ರೂ ಭಾರತನೇ ಫೋರ್ಸ್ ಮಾಡಿ ಸೈನ್ ಮಾಡ್ತಾ ಇದೆ ಅಂತೆಲ್ಲ ನ್ಯೂಸ್ ಅನ್ನ ಹರಡಿಸ್ತಾ ಇದೆ. ಹಾಗಿದ್ರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಟ್ರೀಟಿಗೆ ಕಾಂಪಿಟೇಷನ್ ಆಗಿ ಭಾರತ UAE ಜೊತೆ ಡಿಫೆನ್ಸ್ ಪ್ಯಾಕ್ಟ್ ಅನ್ನ ಸೈನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಅಬ್ಸಲ್ಯೂಟ್ಲಿ ನೋ. ಯಾಕಂದ್ರೆ ಭಾರತ ಇದುವರೆಗೂ ಯಾವುದೇ ದೇಶದ ಜೊತೆನೂ ಈ ರೀತಿ ಪಾಕಿಸ್ತಾನ ಮಾಡಿರೋ ರೀತಿ ಟ್ರೀಟಿಗೆ ಇನ್ನೂ ಸೈನೇ ಹಾಕ್ಲಿಲ್ಲ. ಈಗ ಈ UAE ಜೊತೆ ಮಾಡ್ತಿರೋ ಡಿಫೆನ್ಸ್ ಪ್ಯಾಕ್ಟ್ ಯಾವ ರೀತಿ ಅಂದ್ರೆ, ಭಾರತ ಇಸ್ರೇಲ್ ಜೊತೆ ಸೇರಿ, ಅಮೆರಿಕದ ಜೊತೆ ಸೇರಿ ಅಥವಾ ರಷ್ಯಾದ ಜೊತೆ ಸೇರಿ ಬೇರೆ ಬೇರೆ ಡಿಫೆನ್ಸ್ ಟೆಕ್ನಾಲಜಿಗಳನ್ನ, ಬೇರೆ ಬೇರೆ ಮಿಸೈಲ್ಗಳನ್ನ, ಹೊಸ ಹೊಸ ಡ್ರೋನ್ಗಳನ್ನೆಲ್ಲ ರಿಸರ್ಚ್ ನಡೆಸ್ತಾ ಇರುತ್ತೆ ಭಾರತ. ಇದೇ ರೀತಿ ಡಿಫೆನ್ಸ್ ಪ್ಯಾಕ್ಟ್ ಗಳನ್ನ ಈಗ UAE ಜೊತೆ ಸೈನ್ ಮಾಡ್ತಾ ಇದೆ ಭಾರತ. ಇದೇ ರೀತಿ ಇನ್ ಮುಂದೆ UAE ಸಹ ಭಾರತ ಹೊಸ ರಾಕೆಟ್ ಸಿಸ್ಟಮ್ ಗಳನ್ನ, ಹೊಸ ಮಿಸೈಲ್ ಗಳನ್ನ ಕಂಡು ಹಿಡಿಯೋದ್ರಲ್ಲಿ UAE ಸಹ ಪಾರ್ಟಿಸಿಪೇಟ್ ಮಾಡುತ್ತೆ ಭಾರತದ ಜೊತೆ. ಸೊ ಭಾರತದಲ್ಲಿ ಪ್ರೊಡಕ್ಷನ್ ಆಗುವ ಕೆಲವೊಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಭಾರತ UAEಗೆ ಸೇಲ್ ಮಾಡುತ್ತೆ. ಇನ್ ಮುಂದೆ ಭಾರತ ಈಗ ಸೈನ್ ಮಾಡಿರೋದು ಈ ರೀತಿ ಡಿಫೆನ್ಸ್ ಪ್ಯಾಕ್ಟ್ ಅನ್ನ. ಆದ್ರೆ ಇದು ಪಾಕಿಸ್ತಾನಕ್ಕೆ 100% ಇಷ್ಟ ಆಗಿರುವುದಿಲ್ಲ. ಸೊ ಪಾಕಿಸ್ತಾನ ಈಗ ಈ ರೀತಿ ಫೇಕ್ ನ್ಯೂಸ್ ಗಳನ್ನ ಇಂಟರ್ನ್ಯಾಷನಲಿ ಸ್ಪ್ರೆಡ್ ಮಾಡ್ತಾ ಇದೆ. ಇದಿಷ್ಟು ರೀಸೆಂಟ್ ಆಗಿ UAE ಪ್ರೆಸಿಡೆಂಟ್ ಭಾರತಕ್ಕೆ ಬಂದಾಗ ಆದ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಮುಂದೆ ಏನೇನು ಅಪ್ಡೇಟ್ಗಳು ಬರುತ್ತೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಜೈ ಹಿಂದ್.